ಸೇಡು ತೀರಿಸಿಕೊಳ್ಳಲು ಹೈಸ್ಕೂಲ್ನ ಫ್ರೆಂಡ್ಸ್ ಎಲ್ಲರೂ ಒಟ್ಟಾಗಿ ತಮಗೆ ದಬ್ಬಾಳಿಕೆ ಮಾಡುವವರ ಮೇಲೆ ಒಟ್ಟಾಗಿ ಅವರನ್ನು ಚಿತ್ರಹಿಂಸಿಸಿ ಸಾಯಿಸುವುದೇ ಮತ್ತು ಅವರಿಗೆ ತಕ್ಕ ಪಾಠ ಕಲಿಸುವುದೇ. ಹೈಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳು ಎದುರಿಸಿದ ಅವಮಾನದ ಸೇಡು ತೀರಿಸಿಕೊಳ್ಳಲು ಸಂಚು ರೂಪಿಸುತ್ತಾರೆ. ಏನು ಮಾಡಿದರು ಎಂಬುದನ್ನು ಈ ಕಥೆಯಲ್ಲಿ ನಾವು ನೋಡುತ್ತೇವೆ. ಇದೊಂದು ಭಯಾನಕ ಕಥೆ. ಈ ಚಿತ್ರದ ನಿರ್ದೇಶಕ ಜೋಯ್ ಸ್ಟೀವರ್ಟ್. ಈ ಚಿತ್ರದಲ್ಲಿ ಮಾರ್ಕ್ ಡೊನಾಟೋ, ಜಸ್ಟಾ ವಾಷಿಂಗ್ಟನ್, ವಿಟ್ನಿ ಕೋಯ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಡ್ರಾಮಾ, ಹಾರರ್, ಥ್ರಿಲ್ಲರ್ ಚಿತ್ರವಾಗಿದ್ದು ಈ ಚಿತ್ರದ IMDb ರೇಟಿಂಗ್ 5.3 ಮತ್ತು ರಾಟನ್ ಟೊಮೊಟೊದಲ್ಲಿ 43% ಸ್ಕೋರ್ ಮಾಡಿದೆ ಮತ್ತು 32% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ಹೆಸರಿನ ಹುಡುಗಿಯನ್ನು ಪರಿಚಯಿಸುತ್ತೇವೆ. ಬರ್ಗರ್ ಖರೀದಿಸಲು ಹೋಟೆಲ್ಗೆ ಬಂದಿದ್ದಳು. ಬಾಲಕಿಯ 2 ಬೆರಳುಗಳನ್ನು ಕತ್ತರಿಸಲಾಗಿತ್ತು. ಅವಳ ಮುಖವು ತುಂಬಾ ಸ್ಟ್ರೇಂಜ್ ಆಗಿತ್ತು, ಹಾಳಾಗಿತ್ತು. ಅವಳ ಮೇಲೆ ಯಾರೋ ಆಸಿಡ್ ಎಸೆದ ಹಾಗೆ ಕಾಣುತ್ತಿತ್ತು. ಎಲ್ಲರೂ ಅವಳನ್ನೇ ನೋಡುತ್ತಿದ್ದಾಗ ಅವಳು ತುಂಬಾ ಕೋಪಗೊಳ್ಳುತ್ತಾಳೆ. ಅವಳು ಟೇಬಲ್ ಅನ್ನು ದೂರ ಎಸೆಯುತ್ತಾಳೆ. ಅದರ ನಂತರ ಅವಳು ಅಲ್ಲಿಂದ ಹೊರಟು ಹೋದಳು. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಇದಕ್ಕಿಂತ ಸ್ವಲ್ಪ ಹಿಂದಿನ ಕಥೆಯನ್ನು ನಮಗೆ ತೋರಿಸಲಾಗಿದೆ. ನಾವು ಒಂದು ಹೈಸ್ಕೂಲ್ ಅನ್ನು ನೋಡುತ್ತೇವೆ. ಒಬ್ಬ ಹುಡುಗ ತರಗತಿಯಲ್ಲಿ ಕುಳಿತಿದ್ದ ಹೈಸ್ಕೂಲ್ ಅನ್ನು ನಾವು ನೋಡ್ತೇವೆ ಮತ್ತು ಇಲ್ಲಿ ಇನ್ನೊಬ್ಬ ಹುಡುಗನಿಗೆ ತೊಂದರೆ ಕೊಡುತ್ತಿದ್ದ ಹುಡುಗ ತೊಂದರೆ ಕೊಡುವುದನ್ನು ನೋಡಿ ತರಗತಿಯ ಶಿಕ್ಷಕನು ಅವನ ಜಾಗವನ್ನು ಬದಲಾಯಿಸುತ್ತಾನೆ. ಅವನ ಬದಲು ಟೀಚರ್ ಮತ್ತೊಬ್ಬ ಹುಡುಗನನ್ನು ಕೂರಿಸಿದ್ದರು. ಈಗ ಇನ್ನೊಬ್ಬ ಹುಡುಗ ಬಂದು ಕುಳಿತಾಗ ಅವನು ಕೂಡ ಯಾರಿಗೂ ಕಡಿಮೆ ಇರಲಿಲ್ಲ, ಏಕೆಂದರೆ ಅವನು ಮೊದಲ ಹುಡುಗನ ಫ್ರೆಂಡ್. ಅದಕ್ಕೆ ಅವನು ಬಂದು ಬಡಪಾಯಿ ಹುಡುಗನಿಗೆ ತೊಂದರೆ ಕೊಡ್ತಾನೆ. ಶಿಕ್ಷಕರು ತರಗತಿಯಲ್ಲಿ ಎಲ್ಲರಿಗೂ ಕಲಿಸುತ್ತಿದ್ದರು, ಆದರೆ ಯಾರು ಟೀಚರ್ ಮೇಲೆ ನಿಗಾ ಇಟ್ಟು ಓದ್ತಾನೆ ಇರಲಿಲ್ಲ. ಈಗ ನಮಗೆ 3 ಹುಡುಗಿಯರನ್ನು ತೋರಿಸಲಾಗಿದೆ. ಅವರಲ್ಲಿ ಒಬ್ಬರಿಗೆ ಬ್ರಿಡ್ಜೆಟ್ ಅಂತ ಹೆಸರಿಸಲಾಯಿತು. ಬ್ರಿಡ್ಜೆಟ್ ತುಂಬಾ ಸುಂದರವಾಗಿದ್ದಳು. ಅವಳು ತನ್ನ ಫ್ರೆಂಡ್ ರೊಂದಿಗೆ ತುಂಬಾ ಮೋಜು ಮಾಡುತ್ತಿದ್ದಳು. ಅವಳ ಸೌಂದರ್ಯದ ಬಗ್ಗೆ ಅವಳು ತುಂಬಾ ಹೆಮ್ಮೆ ಪಡುತ್ತಿದ್ದಳು. ಅದಕ್ಕಾಗಿಯೇ ಬ್ರಿಡ್ಜೆಟ್ ಸ್ಕೂಲ್ನಲ್ಲಿ ಎಮಿಲಿ ಎಂಬ ಹುಡುಗಿಗೆ ಆಗಾಗ್ಗೆ ತೊಂದರೆ ನೀಡುತ್ತಿದ್ದಳು. ಅವಳು ಇನ್ನೂ ಅವಳನ್ನು ಚುಡಾಯಿಸುತ್ತಿದ್ದಳು, ಏಕೆಂದರೆ ಎಮಿಲಿ ತನ್ನ ಮತ್ತು ಅವಳ ಫ್ರೆಂಡ್ ರಂತೆ ಸುಂದರವಾಗಿರಲಿಲ್ಲ. ಅವಳು ತನ್ನ ಮುಂದೆ ಅವಳನ್ನು ಸಾಮಾನ್ಯ ಹುಡುಗಿ ಅಂತ ಪರಿಗಣಿಸುತ್ತಿದ್ದಳು. ಈಗ ಬ್ರಿಡ್ಜೆಟ್ ಮತ್ತು ಅವಳ ಫ್ರೆಂಡ್ಸ್ ಪಾರ್ಟಿಗೆ ಹೋಗಬೇಕಾಗಿತ್ತು. ಆ ಪಾರ್ಟಿಗೆ ಹೋಗಲು ಅವಳು ಮತ್ತು ಅವಳ ಫ್ರೆಂಡ್ಸ್ ತುಂಬಾ ಉತ್ಸುಕರಾಗಿದ್ದರು. ಅವರನ್ನು ಕರೆದವರು ಯಾರು ಮತ್ತು ಅವರು ಅವರನ್ನು ಏಕೆ ಕರೆದರು ಅಂತ ಅವಳಿಗೂ ತಿಳಿದಿರಲಿಲ್ಲ. ಆದರೆ ಹೌದು, ಇವರಿಗೆ ಕೇವಲ ಪಾರ್ಟಿಗೆ ಹೋಗಬೇಕಾಗಿತ್ತು. ಬ್ರಿಡ್ಜೆಟ್ನ ಸ್ಕೂಲ್ನಲ್ಲಿ ಪರಸ್ಪರ ತೊಂದರೆ, ಕೀಟಲೆ ಮತ್ತು ಅವಮಾನ ಬೆದರಿಸುವುದು ಸಾಮಾನ್ಯ ವಿಷಯವಾಗಿತ್ತು. ಇಲ್ಲಿ ಸ್ಕೂಲ್ನಲ್ಲಿ ಡೇನ್ ಎಂಬ ಹುಡುಗನಿದ್ದನು. ಬದಿಯಲ್ಲಿ ನಿಂತಿದ್ದರು ಮತ್ತು ತನ್ನ ಫ್ರೆಂಡ್ ರೊಂದಿಗೆ ಏನೋ ಪ್ಲಾನ್ ಮಾಡುತ್ತಿದ್ದ. ಆದರೆ ಏನು, ಯಾರಿಗೂ ಗೊತ್ತಿರಲಿಲ್ಲ. ಈಗ ಅವನು ಕಾಡಿನಲ್ಲಿರುವ ತನ್ನ ಫ್ರೆಂಡ್ ನ ಮನೆಗೆ ಹೋಗ್ತಾನೆ. ಅದು ಅವನ ಚಿಕ್ಕಪ್ಪನದು. ಅಲ್ಲಿ ಡೇನ್ ಬಿಯರ್ ಟ್ರಾಪ್ಸ್ ಗಳನ್ನು ಹಾಕುತ್ತಿದ್ದ, ಅಂದರೆ ಆತ ಒಂದು ರೀತಿಯ ಬಲೆ ಬೀಸುತ್ತಿದ್ದ. ಆಗ ಒಬ್ಬ ವ್ಯಕ್ತಿ ಅವನ ಬಳಿಗೆ ಬರ್ತಾನೆ. ಅವನ ಪಕ್ಕದ ಮನೆಯಲ್ಲಿ ವಾಸಿಸುತ್ತಿದ್ದರು. ನೀನು ಹೀಗೆ ಟ್ರ್ಯಾಪ್ ಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಅಂತ ಡೇನಿಗೆ ಹೇಳ್ತಾನೆ. ಬಾ, ನಾನು ನಿನಗೆ ಬೇರೆ ಕೊಡುತ್ತೇನೆ. ವಾಸ್ತವವಾಗಿ ಆ ವ್ಯಕ್ತಿ ರಿಟೈರ್ಡ್ ಆಫೀಸರ್. ಇದಾದ ನಂತರ ನಮಗೆ ಶಾಲೆಯ ದೃಶ್ಯವನ್ನು ತೋರಿಸಲಾಗುತ್ತದೆ. ಸ್ಕೂಲ್ನಲ್ಲಿ ಡೇನ್ ಮತ್ತು ಅವನ ಫ್ರೆಂಡ್ರು ಕುಳಿತು ಮಾತನಾಡುತ್ತಿದ್ದರು. ಆಗ ಅದೇ ಹುಡುಗ ಡೇನ್ ಮತ್ತು ಅವನ ಫ್ರೆಂಡ್ರಿಗೆ ತೊಂದರೆ ಕೊಡುತ್ತಿದ್ದವರು ಹಾಲಿನ ಪ್ಯಾಕೆಟ್ ಎಸೆಯುತ್ತಾನೆ. ಇದನ್ನು ನೋಡಿದ ಡೇನ್ಸ್ ಫ್ರೆಂಡ್ ಮಾತನಾಡಲು ಹೋದಾಗ ಆಗ ಟೀಸ್ ಮಾಡುತ್ತಿದ್ದ ಹುಡುಗರು ಅವನನ್ನು ಟೀಕಿಸಿ ಅಲ್ಲಿಂದ ಕಳುಹಿಸಿದರು. ಡೇನ್ ಮತ್ತು ಅವನ ಫ್ರೆಂಡ್ಸ್ ಪ್ರತಿದಿನ ಇಂತಹ ಅವಮಾನದಿಂದ ಬೇಸತ್ತಿದ್ದರು. ಅದಕ್ಕೆ ಡೇನ್ ಇಲ್ಲಿ ಪಾರ್ಟಿಯ ಪ್ಲಾನ್ ಮಾಡಿದ್ದ. ಪಾರ್ಟಿಯಲ್ಲಿ ಬ್ರಿಡ್ಜೆಟ್ ಮತ್ತು ಅವಳ ಫ್ರೆಂಡ್ರು ಹೋಗುವ ಬಗ್ಗೆ ಮಾತನಾಡುತ್ತಿದ್ದರು. ಹೌದು, ಆ ಪಾರ್ಟಿ ಏರ್ಪಡಿಸಿದ್ದು ಡೇನ್, ಆದರೆ ಅದರ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ. ಅದು ಕಾಡಿನ ಮನೆಯಲ್ಲಿ ಇತ್ತು. ಇದು ಸೀಕ್ರೆಟ್ ಕಾಸ್ಟ್ಯೂಮ್ ಪಾರ್ಟಿಯಾಗಿತ್ತು. ಪಾರ್ಟಿಗೆ ಆಹ್ವಾನಿಸಿದ ಎಲ್ಲಾ ವಿದ್ಯಾರ್ಥಿಗಳು ಎಂದರ್ಥ. ಬೇರೆ ಬೇರೆ ತರಹದ ಬಟ್ಟೆ ಹಾಕಿಕೊಂಡು ಪಾರ್ಟಿಗೆ ಬರಬೇಕಿತ್ತು. ಅಲ್ಲಿ ಎಮಿಲಿ ರಾತ್ರಿ ತನ್ನ ಮನೆಯಲ್ಲಿ ಕುಳಿತು ಡೈರಿ ಬರೆಯುತ್ತಾಳೆ. ಅದರಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂತ ಬರೆಯುತ್ತಿದ್ದಳು. ಅವಳೊಂದಿಗೆ ಏನೂ ಸರಿಯಾಗಿಲ್ಲದಿದ್ದರೂ ಮರುದಿನ ಡೇನ್ನ ಫ್ರೆಂಡ್ ಬಾತ್ರೂಮಿನಲ್ಲಿ ಕ್ಯಾಮೆರಾ ಫಿಕ್ಸ್ ಮಾಡುತ್ತಿದ್ದ. ಇದು ಬಹುಶಃ ಅವರ ಪ್ಲಾನ್ ನ ಭಾಗವಾಗಿತ್ತು. ಆಗ ಅಲ್ಲಿಗೆ ಅದೇ ಇಬ್ಬರು ಹುಡುಗರು ಬರ್ತಾರೆ. ತರಗತಿಯಲ್ಲಿ ಆಗಾಗ ಅವನಿಗೆ ತೊಂದರೆ ಕೊಡುತ್ತಿದ್ದರು. ಅಲ್ಲಿಗೆ ಡೇನ್ ಕೂಡ ಬಂದಿದ್ದ. ಅವನು ತನ್ನ ಫ್ರೆಂಡ್ ನನ್ನು ಆ ಹುಡುಗರಿಂದ ರಕ್ಷಿಸಲು ಪ್ರಯತ್ನಿಸಿದಾಗ ಆಗ ಅವನನ್ನು ಹಿಡಿದು ತುಂಬಾ ಹೊಡೆತಾನೆ. ಅವರು ಅವನನ್ನು ತುಂಬಾ ಅವಮಾನಿಸುತ್ತಿದ್ದರು ಮತ್ತು ಅವರು ಡೇನ್ ಮತ್ತು ಅವನ ಫ್ರೆಂಡ್ ನಿಗೆ ಸಹ ಹೇಳ್ತಾರೆ, ನೀವು ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ ಅಂತ. ಈ ಹುಡುಗರು ಇದ್ದಾಗ ಕ್ಯಾಂಟೀನ್ ನಲ್ಲಿ ಡೇನ ಫ್ರೆಂಡ್ ನನ್ನು ಮತ್ತೆ ತೊಂದರೆಗೊಳಿಸ್ತಾನೆ. ಆಗ ಕರ್ಟಿಸ್ ಎಂಬ ಹುಡುಗನಿದ್ದನು. ಡೇನ ಫ್ರೆಂಡ್ ನಿಗೆ ಅವನು ಕ್ಯಾಂಟೀನ್ ನಲ್ಲಿ ಆ ಹುಡುಗರೊಂದಿಗೆ ಸಾಕಷ್ಟು ಜಗಳವಾಡ್ತಾನೆ ಮತ್ತು ಅವರನ್ನು ಬಹಳಷ್ಟು ಹೊಡೆಯುತ್ತಾನೆ. ಕರ್ಟಿಸ್ ತುಂಬಾ ಒಳ್ಳೆಯ ವ್ಯಕ್ತಿ. ಅವನು ಯಾರಿಗೂ ತೊಂದರೆ ಕೊಟ್ಟಿರಲಿಲ್ಲ ಮತ್ತು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ. ಅಲ್ಲಿ ಡೇನ್ ತನ್ನ ಮನೆಯಲ್ಲಿ ಬಂದೂಕುಗಳನ್ನು ಚೆಕ್ ಮಾಡುತ್ತಿದ್ದ. ಅವನು ಕಾಡಿನಲ್ಲಿರುವ ತನ್ನ ಫ್ರೆಂಡ್ ನ ಮನೆಗೆ ಹೋಗಿರುತ್ತಾನೆ ಮತ್ತು ಅಲ್ಲಿ ಸಾಕಷ್ಟು ಕ್ಯಾಮೆರಾಗಳನ್ನು ಫಿಕ್ಸ್ ಮಾಡ್ತಾನೆ, ಏಕೆಂದರೆ ಅವರು ಪಾರ್ಟಿಯಲ್ಲಿ ಏನು ಮಾಡಲು ಹೊರಟಿದ್ದರು ಎಲ್ಲವನ್ನು ದಾಖಲಿಸಬೇಕೆಂದು ಅವರು ಬಯಸಿದ್ದರು ಮತ್ತು ನೆಟ್ ನಲ್ಲಿ ಕೂಡ ತೋರಿಸಬೇಕು. ಈಗ ರಾತ್ರಿಯಲ್ಲಿ ಡೇನ್ ಮತ್ತು ಅವನ ಇತರ ಫ್ರೆಂಡ್ರು, ಅವರಲ್ಲಿ ಎಮಿಲಿ ಕೂಡ ಇದ್ದಳು. ಎಲ್ಲರೂ ತಮ್ಮ ಅವಮಾನವನ್ನು ನೆನಪಿಸಿ
ನೆನಪಿಸಿಕೊಳ್ಳುತ್ತಾ ಕುಳಿತಿದ್ದರು. ಸ್ಕೂಲ್ನಲ್ಲಿ ಎಲ್ಲರೂ ಅವರಿಗೆ ಎಷ್ಟು ತೊಂದರೆ ಕೊಡ್ತಾರೆ. ಆ ದಿನ ಬಂದಿತ್ತು. ಬ್ರಿಜೆಟ್ ಮತ್ತು ಅವಳ ಫ್ರೆಂಡ್ಸ್ ಪಾರ್ಟಿಗೆ ಹೋಗಬೇಕಾದ ದಿನ. ಬ್ರಿಜೆಟ್ ಮತ್ತು ಅವಳ ಇತರ ಫ್ರೆಂಡ್ರು ಪಾರ್ಟಿಗೆ ಹೋಗಲು ತಯಾರಾಗುತ್ತಿದ್ದರು. ಆದರೆ ಫ್ರೆಂಡ್ ಹೋಗಲು ನಿರಾಕರಿಸುತ್ತಾಳೆ. ಯಾಕೆಂದರೆ ಅವಳಿಗೆ ಹುಷಾರಿರಲಿಲ್ಲ. ಅದಕ್ಕೆ ಅವಳಿಗೆ ಹೋಗಲು ಮನಸ್ಸಿರಲಿಲ್ಲ. ಆದರೆ ಇನ್ನು ಬ್ರಿಜೆಟ್ ಮತ್ತು ಅವಳ ಫ್ರೆಂಡ್ರು ಪಾರ್ಟಿಗೆ ಹೋಗಲು ಅವರ ಫ್ರೆಂಡ್ ನನ್ನು ಮನವೊಲಿಸಿದರು. ಡೇನ್ ಮತ್ತು ಅವನ ಫ್ರೆಂಡ್ಸ್ ಪಾರ್ಟಿಗೆ ಸಿದ್ಧರಾಗಿದ್ದರು. ಪಾರ್ಟಿ ಪ್ರಾರಂಭವಾಗುವ ಮೊದಲು ಅವರು ಪ್ರಾರ್ಥನೆ ಮಾಡುತ್ತಿದ್ದರು. ಬಹುಶಃ ದೇವರು ಅವರಿಗೆ ಒಂದು ಸೈನ್ ಅನ್ನು ನೀಡ್ತಾನೆ. ಅವರು ಏನು ಮಾಡಲು ಹೊರಟಿದ್ದಾರೆ ಎಂಬುದನ್ನು ನಿಲ್ಲಿಸಬೇಕು ಅಂತ ಸೈನ್ ಅನ್ನು ನೀಡ್ತಾನೆ ಅಂತ ಪ್ರಾರ್ಥಿಸುತ್ತಿದ್ದರು. ಆದರೆ ಅವರಿಗೆ ಅಂಥದ್ದೇನು ಸೈನ್ ಅನ್ನು ನೀಡಲಿಲ್ಲ. ದೇವರು ಕೂಡ ಜೊತೆಗಿದ್ದಾನೆ ಅಂತ ಎಲ್ಲರೂ ಭಾವಿಸುತ್ತಾರೆ. ಆದರೆ ದೇವರು ಇತರ ಜನರಿಗೆ ಸೈನ್ ಗಳನ್ನು ನೀಡುತ್ತಿದ್ದನು. ಬ್ರಿಜೆಟ್ ಫ್ರೆಂಡ್ ನಿಗೆ ಹುಷಾರಿರಲಿಲ್ಲವಂತೆ. ಆ ಕಾರಣದಿಂದಲೂ ಅವರು ಪಾರ್ಟಿಗೆ ಹೋಗುವುದನ್ನು ನಿಲ್ಲಿಸಬಹುದಿತ್ತು. ಆದರೆ ಪಾರ್ಟಿಗೆ ಹೋದ ನಂತರ ಅವಳು ತನ್ನ ಸೌಂದರ್ಯದಿಂದ ಇತರರನ್ನು ಜಲಸ್ ಆಗುವಂತೆ ಮಾಡಲು ಬಯಸಿದ್ದಳು. ಬ್ರಿಜೆಟ್ ನ ಇತರ ಫ್ರೆಂಡ್ಸ್ ಕೂಡ ಅವರು ಪಾರ್ಟಿಗೆ ಹೋಗಲು ಹೊರಟಾಗ ಆಗ ಒಬ್ಬ ಪೊಲೀಸ್ ಆಫೀಸರ್ ಅವರನ್ನು ದಾರಿಯಲ್ಲಿ ನಿಲ್ಲಿಸ್ತಾನೆ. ಇವೆಲ್ಲವೂ ಅವರಿಗೆ ದೇವರ ಸೈನ್ ಗಳಾಗಿದ್ದವು. ಆದರೆ ಅವರೆಲ್ಲರೂ ಪಾರ್ಟಿಗೆ ಹೋಗಲು ಬಯಸಿದ್ದರು. ಹೇಗಾದರೂ ಎಲ್ಲರೂ ಆ ಸ್ಥಳಕ್ಕೆ ತಲುಪುತ್ತಾರೆ. ಟ್ರಕ್ಗೆ ಹತ್ತಿದ ನಂತರ ಎಲ್ಲರೂ ಅಲ್ಲಿ ಪಾರ್ಟಿಯ ಸ್ಥಳಕ್ಕೆ ಕರೆದೊಯ್ಯಲಾಯಿತು. ಅವರೆಲ್ಲರೂ ಪಾರ್ಟಿಗೆ ಬಂದರು. ಪಾರ್ಟಿಯು ಶುರುವಾಗುತ್ತದೆ. ಇಲ್ಲಿ ಆ ಹುಡುಗ ಕರ್ಟಸ್ ಕೂಡ ಬಂದ. ಅವರು ಕರ್ಟಸ್ ಅನ್ನು ಪಾರ್ಟಿಗೆ ಆಹ್ವಾನಿಸಿರಲಿಲ್ಲ. ಏಕೆಂದರೆ ಈ ಪಾರ್ಟಿಗೆ ಆ ಜನರನ್ನು ಮಾತ್ರ ಆಹ್ವಾನಿಸಲಾಗಿದೆ. ಕೆಟ್ಟವರನ್ನ ಯಾವಾಗಲೂ ಎಲ್ಲರೊಂದಿಗೆ ಕೆಟ್ಟದ್ದನ್ನು ಮಾಡ್ತಾರೆ ಅಂತವರನ್ನ ಈ ಪಾರ್ಟಿಗೆ ಆಹ್ವಾನಿಸಲಾಗಿತ್ತು. ಡೇನ್ನ ಫ್ರೆಂಡ್ ನೊಬ್ಬ ಕ್ಲೌನ್ ಜೋಕರ್ ಡ್ರೆಸ್ ಧರಿಸಿದ್ದ. ಇವರೊಂದಿಗೆ ಎಲ್ಲರೂ ಪಾರ್ಟಿಯಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದರು. ಡೇನ್ನ ಫ್ರೆಂಡ್ ಕರ್ಟಸ್ ನನ್ನು ನೋಡಿದಾಗ ನಂತರ ಅವನು ತನ್ನ ಪ್ಲಾನ್ ನನ್ನು ನಿಲ್ಲಿಸಲು ಹೇಳ್ತಾನೆ. ಏಕೆಂದರೆ ಅವರು ಕರ್ಟಸ್ಗೆ ಹಾನಿ ಮಾಡಲು ಬಯಸಲಿಲ್ಲ. ಆ ಸಮಯದಲ್ಲಿ ಅದು ಕರ್ಟಸ್ ಅವನಿಗಾಗಿ ಸ್ಕೂಲ್ನಲ್ಲಿ ಆ ಹುಡುಗರೊಂದಿಗೆ ಜಗಳವಾಡಿದ. ಅವನಿಗೆ ತೊಂದರೆ ಕೊಡುತ್ತಿದ್ದರು. ಅವರ ವಿರುದ್ಧ ಜಗಳವಾಡಿದ್ದ. ಆದರೆ ಡೇನ್ ಇಲ್ಲ ಅಂತ ಹೇಳ್ತಾರೆ. ಈಗ ನಾವು ನಮ್ಮ ಪ್ಲಾನ್ ನನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಇಷ್ಟು ದೂರ ಬಂದ ಹೀಗೆ ಹಿಂತಿರುಗುವುದು ಹೇಗೆ? ಡೇನ್ ಮತ್ತು ಅವನ ಫ್ರೆಂಡ್ ಮೊದಲನೆಯದಾಗಿ ಪ್ರತಿಯೊಬ್ಬರ ಜ್ಯೂಸ್ ನಲ್ಲಿ ಪ್ರಜ್ಞಾಹೀನತೆಯ ಔಷಧಿಯನ್ನು ಬೆರೆಸಿ ಅದನ್ನು ಕುಡಿದ ನಂತರ ಅಲ್ಲಿ ಎಲ್ಲರೂ ಪ್ರಜ್ಞಾಹೀನರಾಗಿದ್ದರು. ಅವರು ತಮ್ಮ ಪ್ರಜ್ಞೆಗೆ ಬಂದಾಗ ನಂತರ ಅವರು ತಮ್ಮನ್ನು ಸರಪಳಿಯಲ್ಲಿ ಕಟ್ಟಿರುವುದನ್ನು ನೋಡ್ತಾರೆ. ಇದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ ಮತ್ತು ಕಳವಳವಾಯಿತು. ಡೇನ್ ಮತ್ತು ಅವನ ಫ್ರೆಂಡ್ಸ್ ಎಲ್ಲರಿಗೂ ಬಂದೂಕುಗಳನ್ನು ತೋರಿಸಿದರು. ಮೊದಲನೆಯದಾಗಿ ಇಲ್ಲಿ ಎಲ್ಲರೂ ಈ ವಿಷಯಗಳನ್ನು ತಮಾಷೆಯಾಗಿ ಕಾಣುತ್ತಿದ್ದರು. ಆದರೆ ಶೀಘ್ರದಲ್ಲೇ ಅವರು ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ ಅಂತ ಅವರು ಅರ್ಥ ಮಾಡಿಕೊಂಡರು. ಅವರನ್ನು ಹಿಡಿದ ಜನರು ಯಾರಿಗೂ ತಿಳಿದಿರಲಿಲ್ಲ. ಡೇನ್ ಮತ್ತು ಅವನ ಫ್ರೆಂಡ್ರು ಸ್ಕೂಲ್ನಲ್ಲಿ ಅವರ ತಪ್ಪು ವಿಷಯಗಳನ್ನು ಸಹಿಸಿಕೊಳ್ಳುತ್ತಿದ್ದರು. ಅವರು ಡೇನ್ ಮತ್ತು ಅವನ ಫ್ರೆಂಡ್ ರನ್ನು ತಮ್ಮಂತೆ ಕೆಟ್ಟವರನ್ನಾಗಿ ಮಾಡಿದರು. ಅವರ ಪ್ರಕಾರ ಡೇನ್ ಅವರ ಫ್ರೆಂಡ್ಸ್ ತಮ್ಮನ್ನು ಬದಲಾಯಿಸಿಕೊಂಡರು. ಫ್ರೆಂಡ್ ನನ್ನು ಜೋಕರ್ ಮಾಡಿದ ಹಾಗೆ ಒಳ್ಳೆಯದಲ್ಲ. ಆದರೆ ಕೆಟ್ಟ ಜೋಕರ್ ಎಮಿಲಿ ತುಂಬಾ ಒಳ್ಳೆಯ ಹುಡುಗಿಯಾಗಿದ್ದಳು. ಈ ಕೆಟ್ಟ ಜನರು ಅವಳನ್ನು ತೊಂದರೆಗೊಳಿಸಿದ ನಂತರ ಮತ್ತು ಅವಳನ್ನು ಅವರಂತೆ ಕೆಟ್ಟ ವ್ಯಕ್ತಿಯಾಗಿ ಮಾಡಿದೆ. ಅವಳ ಭಾವನೆಗಳು ಮುಕ್ತಾಯಗೊಂಡಿದ್ದವು. ಅದಕ್ಕೆ ಮುಖಕ್ಕೆ ಈ ರೀತಿಯ ಮಾಸ್ಕ್ ಹಾಕಿಕೊಂಡಿದ್ದಳು. ಅದು ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಅಂದರೆ ಅದರ ಮೇಲೆ ಮುಖವೇ ಇರಲಿಲ್ಲ. ತುಂಬಾ ಒಳ್ಳೆಯ ಹುಡುಗನಾಗಿದ್ದ ಡೇನ್ ಆದರೆ ಈ ಬೆದರಿಸುವವರು ಮತ್ತು ತೊಂದರೆ ಕೊಡುವವರ ಕಾರಣ ಅಷ್ಟು ಕೆಟ್ಟ ವ್ಯಕ್ತಿಯಾಗಿ ಬಿಟ್ಟಿದ್ದ. ಅವರೆಲ್ಲರಿಗೂ ಇಂತಹ ಶಿಕ್ಷೆಯನ್ನು ಕೊಡಬೇಕೆಂದರು. ಇದು ಬಹುಶಃ ತುಂಬಾ ಕೆಟ್ಟದ್ದಾಗಿತ್ತು. ಎಷ್ಟು ಕೆಟ್ಟದೆಂದರೆ ಒಂದು ಅವರು ನರಳುತ್ತಾರೆ ಮತ್ತು ಸಾಯುತ್ತಾರೆ. ಇದು ಅವರಿಗೆ ಸಂಭವಿಸದಿದ್ದರೆ ನಂತರ ಬಹುಶಃ ಅವರು ತಮ್ಮನ್ನು ತಾವೇ ಕೊಲ್ತಾರೆ. ಇಲ್ಲಿ ಸಿಕ್ಕಿಬಿದ್ದವರೆಲ್ಲ ಅವರಲ್ಲಿ ಒಬ್ಬರು ಮತ್ತೆ ಅವರನ್ನು ಹಿಂಸಿಸಲು ಸ್ಟಾರ್ಟ್ ಮಾಡ್ತಾರೆ. ಬಹುಶಃ ಅವರು ಇನ್ನೂ ಸೀರಿಯಸ್ ಆಗಿರಲಿಲ್ಲ. ಆದ್ದರಿಂದ ಡೇನ್ನ ಫ್ರೆಂಡ್ ಅವನ ಬಳಿಗೆ ಹೋಗಿ ಬಂದೂಕಿನಿಂದ ಕೊಲ್ಲುತ್ತಾನೆ. ಈಗ ಅವರು ಸ್ವಲ್ಪ ಸೀರಿಯಸ್ ಆಗಿರಬಹುದು. ಅವರು ಅದನ್ನು ಅರ್ಥ ಮಾಡಿಕೊಂಡರು. ಅವರಿಗೆ ಏನಾದರೂ ತಪ್ಪು ಸಂಭವಿಸಲಿದೆ. ಅಲ್ಲಿ ಒಬ್ಬ ಹುಡುಗ ಡೇನ್ ಕೇಳ್ತಾನೆ, ನಮಗೇಕೆ? ನಾವೇಕೆ ಸಿಕ್ಕಿಬಿದ್ದಿದ್ದೇವೆ? ನಾವು ನಿಮಗೆ ಏನು ಮಾಡಿದ್ದೇವೆ? ಅದರ ಮೇಲೆ ಡೇನ್ ಅವನಿಗೆ ಉತ್ತರಿಸ್ತಾನೆ, ಸರಿ, ಈಗ ನೀವು ಈ ವಿಷಯಗಳನ್ನು ನೆನಪಿಸಿಕೊಳ್ಳುತ್ತಿದ್ದೀರಿ. ನಾವು ನಿಮಗೆ ಏನು ಮಾಡಿದೆವು? ಇಂತಹ ಸ್ಕೂಲ್ನಲ್ಲಿ ವಿನಾಕಾರಣ ನಮಗೆ ತೊಂದರೆ ಕೊಡುತ್ತಿದ್ದೀರಿ. ಅದರ ನಂತರ ಡೇನ್ ಆ ಹುಡುಗನನ್ನು ಒಂದು ಕೋಣೆಯಲ್ಲಿ ಲಾಕ್ ಮಾಡ್ತಾನೆ ಮತ್ತು ಇಲ್ಲಿಂದ ಓಡಿ ಹೋಗಲು ಮತ್ತೊಂದು ಅವಕಾಶವನ್ನು ನೀಡುತ್ತಾನೆ. ನಾವು ನಿನ್ನನ್ನು ಭೇಟಿಯಾಡುತ್ತೇವೆ ಅಂತ ಡೇನ್ ಹೇಳ್ತಾನೆ. ನಾವು ನಿಮ್ಮನ್ನ ಹಿಡಿಯದಿದ್ದರೆ ಆಗ ನೀವು ಇಲ್ಲಿಂದ ಓಡಿ ಹೋಗಬಹುದು. ಯಾರೂ ನಿಮಗೆ ಏನನ್ನು ಹೇಳುವುದಿಲ್ಲ. ಆ ಹುಡುಗ ತನ್ನ ಫ್ರೆಂಡ್ ನಿಗೆ ವಿದಾಯ ಹೇಳ್ತಾನೆ ಮತ್ತು ಸಹಾಯ ಪಡೆಯಲು ಇಲ್ಲಿಂದ ಓಡಿ ಹೋಗ್ತಾನೆ. ಆದರೆ ಹೊರಗೆ ಹೋದ ನಂತರ ಅವರು ಅದೇ ಬಲೆಯಲ್ಲಿ ಸಿಕ್ಕಿಬಿದ್ದರು. ಅಲ್ಲಿ ಡೇನ್ ಮಾಡಿದ್ದ ಬಲೆಯಲ್ಲಿ ಸಿಕ್ಕಿ ಬೀಳುತ್ತಾನೆ. ಅದಕ್ಕೆ ಈ ಹುಡುಗನು ಅದೇ ಕೋಣೆಯಲ್ಲಿ ಬೀಗ ಹಾಕಿದ್ದಾನೆ. ಮೊದಲ ಹುಡುಗನನ್ನು ಎಲ್ಲಿ ಲಾಕ್ ಮಾಡಲಾಗಿದೆ? ಇಲ್ಲಿ ಡೇನ್ ಮನೆಯಲ್ಲಿ ಎಲ್ಲರಿಗೂ ಹೇಳುತ್ತಿದ್ದ ಅಲ್ಲೇ ಲಾಕ್ ಮಾಡಲಾಗಿದೆ. ನಿಮ್ಮೆಲ್ಲರನ್ನೂ ಇಲ್ಲಿ ಏಕೆ ಸೆರೆ ಹಿಡಿಯಲಾಗಿದೆ ಅಂತ ಆಲೋಚಿಸಿ. ನೆನಪಿರಲಿ, ಬಹುಶಃ ನಿಮ್ಮ ಜೀವನದಲ್ಲಿ ನೀವು ಬಹಳಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿದ್ದೀರಿ. ಅದಕ್ಕಾಗಿ ಈ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೀರಿ. ಈ ಮಾತುಗಳನ್ನು ಕೇಳಿದ ನಂತರ ಒಬ್ಬ ಹುಡುಗ ಹೇಳ್ತಾನೆ, ಅಷ್ಟಕ್ಕೂ ನೀನು ಯಾರು? ನಮ್ಮ ಬಗ್ಗೆ ಹೀಗೆ ಯೋಚಿಸುತ್ತಿದ್ದಾರೆ ಮತ್ತು ಇದನ್ನೆಲ್ಲ ಮಾಡಲು ನಿಮಗೆ ಯಾರು ಹಕ್ಕನ್ನು ನೀಡಿದ್ದಾರೆ? ಡೇನ್ ಹೇಳ್ತಾರೆ, ದೇವರು. ಇದನ್ನು ಕೇಳಿ ಆ ಹುಡುಗನಿಗೆ ಕೋಪ ಬಂತು. ಆದರೆ ಅವರು ತುಂಬಾ ನರ್ವಸ್ ಆಗಿದ್ದರು. ನಿನ್ನೆ ಮೊನ್ನೆಯವರೆಗೆ ಎಲ್ಲರಿಗೂ ತೊಂದರೆ ಕೊಡುತ್ತಿದ್ದ. ಇಂದು ಅವರ ಸ್ಥಿತಿ ಹದಗೆಟ್ಟಿತ್ತು. ಈಗ ಡೇನ ಜೋಕರ್ ಫ್ರೆಂಡ್ ಒಬ್ಬ ಹುಡುಗನಿಗೆ ಔಷಧಿ ತೆಗೆದುಕೊಳ್ಳುವಂತೆ ಹೇಳ್ತಾನೆ. ಆದರೆ ಆತ ಕುಡಿಯಲು ನಿರಾಕರಿಸುತ್ತಿದ್ದ. ಅದಕ್ಕಾಗಿಯೇ ಬೆನ್ನಿಗೆ ಚೂರಿಯಿಂದ ಇರಿದಿದ್ದಾರೆ ಮತ್ತು ಅವನಿಗೆ ಔಷಧವನ್ನು ನೀಡಲಾಗುತ್ತದೆ. ಅದರೊಂದಿಗೆ ಅವನು ಸಾಯುವುದಿಲ್ಲ. ಆದರೆ ಈಗ ಅವನಿಗೆ ಏನು ಮಾತನಾಡುವುದು
ಮಾತನಾಡಲು ಅಥವಾ ಕೇಳಲು ಸಾಧ್ಯವಾಗುವುದಿಲ್ಲ. ಹೋಗುವಾಗ ಆ ಜೋಕರ್ ಫ್ರೆಂಡ್ ಇಲ್ಲಿಂದ ತಪ್ಪಿಸಿಕೊಳ್ಳಲು ಕೀಗಳನ್ನು ಕರ್ಟಸ್ಗೆ ಕೊಟ್ಟು ಹೋದ. ಬಹುಶಃ ಅವನು ಅವನನ್ನು ಇಲ್ಲಿಂದ ಉಳಿಸಲು ಬಯಸಿದ್ದನು. ಔಷಧಿ ಕೊಟ್ಟ ಹುಡುಗ. ಅವರು ಈಗ ಎಮಿಲಿಯ ವಿಕ್ಟಿಮ್. ಆ ಹುಡುಗನ ದೇಹಕ್ಕೆ ಸಾಕಷ್ಟು ಸೂಜಿಗಳನ್ನು ಹಾಕ್ತಾಳೆ. ಇದರಿಂದಾಗಿ ಅವರು ನೋವಿನಿಂದ ಬಳಲುತ್ತಿದ್ದರು. ಆದರೆ ಈಗ ಅವನಿಗೆ ಏನು ಮಾತನಾಡಲು ಅಥವಾ ಕೇಳಲು ಸಾಧ್ಯವಾಗಲಿಲ್ಲ. ಇದನ್ನೆಲ್ಲ ನೋಡಿದ ಡೆನ್ಗೆ ತುಂಬಾ ಖುಷಿಯಾಗುತ್ತದೆ. ಇಲ್ಲಿದ್ದವರೆಲ್ಲ ತಿಳಿದುಕೊಂಡರು. ಈ ಆಟವನ್ನು ಪ್ರಾರಂಭಿಸುವ ಮೊದಲು ಇದನ್ನು ಎಲ್ಲರೂ ಹೇಳಿದ್ದರು. ನಿಮಗಾಗಿ ಸಾವನ್ನು ಕೇಳುವಿರಿ ಅಂತ. ಡೇನ್ನ ಫ್ರೆಂಡ್ ತನಗಾಗಿ ಮುಂದಿನ ವಿಕ್ಟಿಮ್ ಅನ್ನು ಹುಡುಕುತ್ತಿದ್ದನು. ಯಾರ ಸರದಿ ಕೇಳು. ಆಗ ಕರ್ಟಸ್ ಇಲ್ಲಿಂದ ಓಡಿ ಹೋಗ್ತಾನೆ. ಅವನು ಕೀಲಿಗಳನ್ನು ಹೊಂದಿದ್ದವನು. ಇದನ್ನು ನೋಡಿದ ಡೇನ್ ಅವನನ್ನು ಶೂಟ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಆದರೆ ಜೋಕರ್ ಬಟ್ಟೆ ತೊಟ್ಟಿದ್ದವನು. ಅವನು ಡೇನ್ ಅನ್ನು ಶೂಟಿಂಗ್ ನಿಂದ ನಿಲ್ಲಿಸ್ತಾನೆ. ಡೇನ್ ಕೂಡ ಇದನ್ನು ಅರ್ಥ ಮಾಡಿಕೊಂಡನು. ಇಲ್ಲಿಂದ ತಪ್ಪಿಸಿಕೊಳ್ಳಲು ಅವನೇ ಕೀಲಿಗಳನ್ನು ಕೊಟ್ಟಿರಬೇಕು ಅಂತ. ಅದಕ್ಕಾಗಿಯೇ ಡೇನ್ ಕೋಪದಿಂದ ತನ್ನ ಫ್ರೆಂಡ್ ನನ್ನು ಕೊಂದನು. ಇದನ್ನು ನೋಡಿದ ಎಲ್ಲರಿಗೂ ಆಶ್ಚರ್ಯವಾಯಿತು, ಏಕೆಂದರೆ ಇದೆಲ್ಲವನ್ನು ಅವರ ಪ್ಲಾನ್ ನಲ್ಲಿ ಸೇರಿಸಲಾಗಿಲ್ಲ. ಕರ್ಟಸ್ ಓಡಿ ಹೊರಗೆ ಬರ್ತಾನೆ. ಅಲ್ಲಿ ಅವರು ಕಾರಿನಲ್ಲಿ ಪೊಲೀಸ್ ಆಫೀಸರಿಯನ್ನು ಭೇಟಿಯಾದರು. ಕುಳಿತು ಸ್ಮೋಕಿಂಗ್ ಮಾಡುತ್ತಿದ್ದರು. ಕರ್ಟಸ್ ಆ ಆಫೀಸರಿಯ ಬಳಿ ಬಂದು ಎಲ್ಲವನ್ನೂ ಹೇಳ್ತಾನೆ. ಆಗ ಡೇನ್ ಫ್ರೆಂಡ್ಸ್ ಅಲ್ಲಿಗೆ ಬಂದರು. ಆಫೀಸರಿಯನ್ನು ಶೂಟ್ ಮಾಡ್ತಾರೆ. ಈ ಹೋರಾಟದಲ್ಲಿ ಆಫೀಸರ್ ಸಾವನ್ನಪ್ಪಿದ್ದಾರೆ. ಕರ್ಟಸ್ ಬಂದೂಕಿನಿಂದ ಅಲ್ಲಿಂದ ಓಡಿ ಹೋಗ್ತಾನೆ. ಆ ಮನೆಯಲ್ಲಿ ತನ್ನ ಫ್ರೆಂಡ್ ನ ಸಾವಿನ ಬಗ್ಗೆ ತುಂಬಾ ದುಃಖಿತಳಾದ ಎಮಿಲಿ. ಆದರೆ ಅವಳ ಇನ್ನೊಬ್ಬ ಫ್ರೆಂಡ್ ಬಂದು ಅವಳಿಗೆ ಹೇಳ್ತಾನೆ, ನೋಡು, ನಾವು ಈಗ ದುಃಖಿಸುವಂತಿಲ್ಲ. ನಾವು ಯಾವುದನ್ನು ಸ್ಟಾರ್ಟ್ ಮಾಡಿದ್ದೇವೆ, ನಾವು ಅದನ್ನು ಮುಗಿಸಬೇಕಾಗಿದೆ. ಅದಕ್ಕಾಗಿಯೇ ಎಮಿಲಿ ಬ್ರಿಡ್ಜೆಟ್ ನ ಫ್ರೆಂಡ್ ನನ್ನು ಅಲ್ಲಿ ಕಟ್ಟುತ್ತಾಳೆ ಮತ್ತು ಅವನ ಮುಖದ ಮೇಲೆ ಪೇಸ್ಟ್ ಹಾಕ್ತಾಳೆ. ಅದು ಕೆಸರಿನಂತಿತ್ತು, ಆದರೆ ಅಪಾಯಕಾರಿ ಫಾರ್ಮುಲಾ ಅನ್ನು ಬಳಸಿ ತಯಾರಿಸಲಾಗಿದೆ. ಇದು ಸ್ವಲ್ಪ ಸಮಯದಲ್ಲಿ ಅವಳ ಮುಖವನ್ನು ಹಾಳು ಮಾಡುತ್ತದೆ. ಆ ಹುಡುಗಿಯ ಸೌಂದರ್ಯವೇ ಅವಳ ಹೆಮ್ಮೆ. ಅದಕ್ಕಾಗಿಯೇ ಎಮಿಲಿ ಅವಳಿಗೆ ಹೀಗೆ ಮಾಡಿದ್ದಾಳೆ. ಡೇನ್ ಆಫೀಸರ್ ಬಗ್ಗೆ ಎಲ್ಲರಿಗೂ ಹೇಳ್ತಾನೆ, ಅವನು ಸತ್ತಿದ್ದಾನೆ ಅಂತ. ಈಗ ಇಲ್ಲಿ ನಿಮ್ಮನ್ನು ಉಳಿಸಲು ಯಾರೂ ಬರುವುದಿಲ್ಲ. ಆಗ ಒಬ್ಬ ಹುಡುಗ ಹೇಳ್ತಾನೆ, ನೀನು ಹೇಳಿ, ಈ ಮುಖವಾಡದ ಹಿಂದೆ ನಿಮ್ಮ ಮುಖವನ್ನು ಮರೆಮಾಚುವ ಮೂಲಕ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಿದ್ದಾರೆ. ಇದನ್ನು ಕೇಳಿದ ಡೇನ್ ತನ್ನ ಮುಖವಾಡವನ್ನು ತೆಗೆದು ಹಾಕ್ತಾನೆ. ಡೇನ್ ಅನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಅವರು ಯಾವಾಗಲೂ ತೊಂದರೆ ಕೊಡುತ್ತಿದ್ದ ಹುಡುಗ, ಅವರು ಇಂದು ತುಂಬಾ ಧೈರ್ಯಶಾಲಿಯಾಗಿದ್ದಾರೆ. ಡೇನ್ ಹೇಳ್ತಾನೆ, ಈ ಎಲ್ಲಾ ದುಷ್ಟತನವು ನಿನ್ನಿಂದಾಗಿದೆ. ನೀವು ಜನರು ನಮ್ಮನ್ನು ಹೀಗೆ ಮಾಡಿದ್ದೀರಿ. ನಾನು ನನ್ನ ಜೀವನವನ್ನು ಹೀಗೆಯೇ ಕಳೆಯುತ್ತಿದ್ದೆ. ಆದರೆ ನಿಮಗೆ ಇದು ಇಷ್ಟವಾಗಲಿಲ್ಲ. ಅಲ್ಲಿ ಕರ್ಟಸ್ ನನ್ನು ತೋರಿಸಲಾಗಿದೆ. ಓಡಿ ಒಂದು ಮನೆ ತಲುಪಿದ. ಅದೇ ಮನುಷ್ಯ ಅಲ್ಲಿ ವಾಸಿಸುತ್ತಿದ್ದನು. ಬಲೆಗಳನ್ನು ಹಾಕುವಲ್ಲಿ ಡೆನ್ಗೆ ಸಹಾಯ ಮಾಡಿದರು. ಅವನು ತನ್ನ ಬಂದೂಕನ್ನು ಕರ್ಟಸ್ ಕಡೆಗೆ ತೋರಿಸ್ತಾನೆ. ಯಾಕಂದರೆ ಮಧ್ಯರಾತ್ರಿ ಆ ಮನುಷ್ಯನಿಗೂ ಕರ್ಟಸ್ ನ ಭಯ. ಕರ್ಟಸ್ ಆ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳಲು ಬಹಳಷ್ಟು ಪ್ರಯತ್ನಿಸುತ್ತಾನೆ. ಆದರೆ ಅವರು ಏನನ್ನು ಅರ್ಥ ಮಾಡಿಕೊಳ್ಳಲು ಸಿದ್ಧರಿರಲಿಲ್ಲ. ವ್ಯತಿರಿಕ್ತವಾಗಿ ಅವನು ಕರ್ಟಸ್ ಅನ್ನು ಹೊಡೆದು ಅವನನ್ನು ಮೂರ್ಛೆಗೊಳ್ಳುತ್ತಾನೆ. ಅಲ್ಲಿ ಮನೆಯಲ್ಲಿ ಡೇನ್ ಗೇಲಿ ಮಾಡುತ್ತಿದ್ದ ಹುಡುಗ, ಅವನು ತನ್ನ ಜೀವಕ್ಕಾಗಿ ಎಮಿಲಿಯನ್ನು ಬೇಡಿಕೊಳ್ತಾನೆ. ಅವನ ಫ್ರೆಂಡ್ ಹೇಳ್ತಾನೆ, ಹೀಗೆ ಮಾಡಬೇಡ, ನಾವು ಅವರ ಮುಂದೆ ನಮಸ್ಕರಿಸಬೇಕೆಂದು ಅವರು ಬಯಸ್ತಾರೆ. ಈಗ ಬ್ರಿಡ್ಜೆಟ್ ಕೂಡ ಎಮಿಲಿಯ ಧ್ವನಿಯನ್ನು ಗುರುತಿಸಿದಳು. ಎಲ್ಲವೂ ಮುಂದೆ ಬಂದಾಗ ನಂತರ ಎಲ್ಲರೂ ತಮ್ಮ ಮುಖವಾಡಗಳನ್ನು ತೆಗೆದು ಹಾಕ್ತಾರೆ. ಬ್ರಿಡ್ಜೆಟ್ ಹೇಳ್ತಾರೆ, ನಮಗೆ ಹಾನಿ ಮಾಡುವುದರಿಂದ ನೀವು ಏನು ಪಡೆಯುತ್ತೀರಿ? ಇದನ್ನು ಕೇಳಿದ ಎಮಿಲಿ ಹೇಳ್ತಾರೆ, ಅದನ್ನೇ ನೀವು ಏನು ಪಡೆಯುತ್ತಿದ್ದೀರಲ್ಲ. ಒಂದು ಷರತ್ತಿನ ಮೇಲೆ ನಾನು ನಿನ್ನನ್ನು ಇಲ್ಲಿಂದ ಹೋಗಲು ಬಿಡುತ್ತೇನೆ. ನೀವು ನಿಮ್ಮ ಫ್ರೆಂಡ್ ನ 2 ಬೆರಳುಗಳನ್ನು ಕತ್ತರಿಸಿದರೆ. ಬ್ರಿಡ್ಜೆಟ್ ಹೇಳ್ತಾರೆ, ಇಲ್ಲ, ನಾನು ಈ ರೀತಿ ಯಾರಿಗೂ ಹಾನಿ ಮಾಡಲಾರೆ. ಅವಳು ವರ್ಷಗಳಿಂದ ಎಮಿಲಿಗೆ ಹಾನಿ ಮಾಡುತ್ತಿದ್ದರು. ಅವಳಿಗೆ ಈಗ ನೆನಪಿಲ್ಲದಿರಬಹುದು. ಬ್ರಿಡ್ಜೆಟ್ ಎಮಿಲಿಯ ಮಾತನ್ನು ಕೇಳದಿದ್ದಾಗ ನಂತರ ಅವಳು ತನ್ನ ಫ್ರೆಂಡ್ನಿಗೆ ಅವಕಾಶ ನೀಡ್ತಾಳೆ. ಅವನು ಎಲ್ಲವನ್ನೂ ಮಾಡಿ ಇಲ್ಲಿಂದ ಹೊರಡಲು ಸಿದ್ಧನಾಗಿದ್ದನು. ಅದಕ್ಕಾಗಿಯೇ ಅವನು ಬ್ರಿಡ್ಜೆಟ್ ನ 2 ಬೆರಳುಗಳನ್ನು ಕತ್ತರಿಸ್ತಾನೆ. 2ನೇ ಬಾರಿ ಈಗ ಬ್ರಿಡ್ಜೆಟ್ ಅವರದ್ದು. ಅವಳು ತನ್ನ ಫ್ರೆಂಡ್ ನೊಂದಿಗೆ ಅದೇ ರೀತಿ ಮಾಡಬೇಕಾಗಿತ್ತು. ಅಲ್ಲಿ ಕರ್ಟಸ್ ನನ್ನು ತೋರಿಸಲಾಗಿದೆ. ಪ್ರಜ್ಞೆ ತಪ್ಪಿ ಕುರ್ಚಿಗೆ ಕಟ್ಟಿದ್ದ. ಅವನು ತನ್ನ ಪ್ರಜ್ಞೆಗೆ ಬಂದಾಗ ಈಗ ಅವನು ತನ್ನ ಕಥೆಯನ್ನು ಕುರ್ತಿಸ್ಗೆ ಹೇಳುತ್ತಿದ್ದನು. ನಾನು ಸೇನಾಧಿಕಾರಿಯಾಗಿದ್ದೆ ಅಂತ. ದೇಶಕ್ಕೆ ಹಲವು ಬಾರಿ ಸಹಾಯ ಮಾಡಿದ್ದೇನೆ. ಈಗ ಇದನ್ನೆಲ್ಲ ಕೇಳಿದ ಕರ್ಟಸ್ ಹೇಳ್ತಾರೆ, ನೀವು ಮತ್ತೆ ಹೀರೋ ಆಗಬಹುದು. ದಯವಿಟ್ಟು ನನ್ನನ್ನು ಬಿಡಿ ಮತ್ತು ಪೊಲೀಸರಿಗೆ ಕರೆ ಮಾಡಿ. ನನ್ನ ಫ್ರೆಂಡ್ ರ ಜೀವ ಅಪಾಯದಲ್ಲಿದೆ. ಇದನ್ನು ಕೇಳಿದ ಆ ವ್ಯಕ್ತಿ ಪರೀಕ್ಷಿಸಲು ಹೊರಟಾಗ ನಂತರ ಅದೇ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಅದರ ಮೇಲೆ ಈ ಬಲೆ ಕೆಲಸ ಮಾಡುವುದಿಲ್ಲ ಅಂತ ಹೇಳಿರುತ್ತಾನೆ. ಅದೇ ಬಲೆ ಅವನು ಡೇನ್ ಜೊತೆ ಇಟ್ಟಿದ್ದ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಆಗ ಡೇನ್ ನ ಫ್ರೆಂಡ್ ಅಲ್ಲಿಗೆ ಬರ್ತಾನೆ. ಅವನನ್ನು ಕೊಲ್ಲಲು ಹೊರಟಿದ್ದರು. ಆದರೆ ಆ ಮನುಷ್ಯನು ಅವನನ್ನು ಕೊಲ್ಲುತ್ತಾನೆ. ಕರ್ಟಸ್ ಕೂಡ ಈಗ ಅವರ ಮನೆಯಿಂದ ಮುಕ್ತರಾಗಿದ್ದರು. ಇಲ್ಲಿ ಡೇನ್ ಮನೆಯಲ್ಲಿ ಬ್ರಿಡ್ಜೆಟ್ ತನ್ನ ಫ್ರೆಂಡ್ ನ ಬೆರಳುಗಳನ್ನು ಕತ್ತರಿಸಲು ಸ್ಟಾರ್ಟ್ ಮಾಡಿದಾಗ ಆಗ ಆಕೆಯಿಂದ ಕಟ್ಟರ್ ಆಪರೇಟ್ ಆಗುತ್ತಿರಲಿಲ್ಲ. ಅದಕ್ಕೆ ಎಮಿಲಿ ಮುಖಕ್ಕೆ ಅದೇ ಪೇಸ್ಟ್ ಹಚ್ಚಿಕೊಂಡಿದ್ದಳು. ಇದು ಬ್ರಿಡ್ಜೆಟ್ ನ ಸಂಪೂರ್ಣ ಮುಖವನ್ನು ಹಾಳು ಮಾಡುತ್ತದೆ. ಈಗ ಬ್ರಿಡ್ಜೆಟ್ ಫ್ರೆಂಡ್ ನ ಸರದಿ. ಮೊದಲು ಡೇನ್ ಅವನ ಮೇಲಿನ ಕೋಪವನ್ನು ಹೊರಹಾಕ್ತಾನೆ. ಅವನು ತನ್ನ ಹೃದಯದಲ್ಲಿ ಬಹಳ ಕಾಲ ಇಟ್ಟುಕೊಂಡಿದ್ದ. ಡೇನ್ ಅವರ ಬೆನ್ನು ಮೂಳೆ ಮುರಿದಿತ್ತು. ಈಗ ಜೀವನ ಪೂರ್ತಿ ಸರಿಯಾಗಿ ನಡೆಯಲು ಆಗುವುದಿಲ್ಲ ಮತ್ತು ಅವರು ಎಂದಿಗೂ ಫುಟ್ಬಾಲ್ ಆಡಲು ಸಾಧ್ಯವಾಗಲಿಲ್ಲ. ಕಾಡಿನಲ್ಲಿ ವ್ಯಕ್ತಿಯ ಮೇಲೆ ಆಕ್ರಮಣ ಮಾಡಿದ ಡೇನ್ ಫ್ರೆಂಡ್ರು ಅವರು ಅದೇ ಹುಡುಗರಾಗಿದ್ದರು. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಡೇನ್ ಯಾರೊಂದಿಗೆ ಮಾತನಾಡುತ್ತಿದ್ದನು ಅಂದರೆ ಅವರು ಅವನ ಪ್ಲಾನ್ ನ ಭಾಗವಾಗಿದ್ದರು. ಮನೆಯೊಳಗೆ ಡೇನ್ ಎಲ್ಲರಿಗೂ ಹೇಳ್ತಾನೆ, ಈ ರಾತ್ರಿ ನೀವೆಲ್ಲರೂ ಅಮರರಾಗುತ್ತೀರಿ, ಏಕೆಂದರೆ ಈ ರಾತ್ರಿಯನ್ನು ಯಾರೂ ಮರೆಯುವುದಿಲ್ಲ. ಅಂತಹದ್ದೇನೂ ಆಗುವುದಿಲ್ಲ ಅಂತ ಒಬ್ಬ ಹುಡುಗ ಹೇಳ್ತಾನೆ.
ನೀವೆಲ್ಲರೂ ಜೈಲಿಗೆ ಹೋಗುತ್ತೀರಿ ಮತ್ತು ನಾವು ನಮ್ಮ ಮನೆಗೆ ಹೋಗುತ್ತೇವೆ. ಅವನ್ ಮಾತುಗಳನ್ನು ಕೇಳಿ ಡೇನ್ ಹೇಳ್ತಾನೆ, ಸರಿ, ನಾನು ಇಲ್ಲಿಯವರೆಗೆ ನಿಮ್ಮೊಂದಿಗೆ ಯಾವುದೇ ತಪ್ಪು ಮಾಡಿಲ್ಲ, ಏಕೆಂದರೆ ನೀವು ಒಮ್ಮೆ ನನಗೆ ಸಹಾಯ ಮಾಡಿದ್ದೀರಿ. ಈಗ ನಾನು ನಿನಗೂ ಪರಿಹಾರವನ್ನು ಹುಡುಕಬೇಕಾಗಿದೆ. ಹೀಗಾಗಿ ಈಗ ಅದೇ ಹುಡುಗನ ನಾಲಿಗೆ ಕತ್ತರಿಸಲು ಸಿದ್ಧನಾದ. ಆಗ ಕರ್ಟಸ್ ಅಲ್ಲಿಗೆ ಬರ್ತಾನೆ. ಅವನು ಡೇನ್ ಕಡೆಗೆ ಬಂದೂಕನ್ನು ತೋರಿಸಿದನು ಮತ್ತು ಎಲ್ಲರನ್ನು ಬಿಡಿ ಅಂತ ಹೇಳ್ತಾರೆ. ಕರ್ಟಸ್ ಕೂಡ ಪೊಲೀಸರಿಗೆ ಕರೆ ಮಾಡಿದರು. ನಾವು ನಿಮ್ಮನ್ನು ಇಲ್ಲಿಂದ ಹೋಗಲು ಬಿಡುತ್ತೇವೆ ಅಂತ ಡೇನ್ ಹೇಳ್ತಾನೆ, ಏಕೆಂದರೆ ನೀವು ಒಳ್ಳೆಯ ವ್ಯಕ್ತಿಯಾಗಿದ್ದೀರಿ, ಆದರೆ ಈಗ ನೀವು ಉಳಿಯುವುದಿಲ್ಲ. ಅವನು ತನ್ನ ತೋಳಿಗೆ ತಗುಲಿದ ಕರ್ಟಸ್ಗೆ ಗುಂಡು ಹಾರಿಸ್ತಾನೆ. ಅದಕ್ಕೂ ಮೊದಲು ಅವನು ಕರ್ಟಸ್ ನನ್ನು ಕೊಲ್ಲುವುದಕ್ಕಿಂತ ಮುಂಚೆ ಯಾರೋ ಹಿಂದಿನಿಂದ ಗುಂಡು ಹಾರಿಸಿ ಕೊಲ್ತಾರೆ. ಅದು ಬೇರೆ ಯಾರೂ ಅಲ್ಲ, ಎಮಿಲಿ. ಏಕೆಂದರೆ ಅವನ ಇಂತಹ ವರ್ತನೆಯಿಂದ ಅವಳು ಬೇಸತ್ತಿದ್ದಳು, ಏಕೆಂದರೆ ಅವರು ಬಯಸಿದ ಸೇಡು ತೀರಿಸಿಕೊಂಡಿದ್ದರು. ಈಗ ಎಮಿಲಿ ಬೇರೆಯವರಿಗೆ ಹಾನಿ ಮಾಡಲು ಬಯಸಲಿಲ್ಲ. ಈ ರಾತ್ರಿಯೂ ಮುಗಿಯಲಿದೆ, ಆದ್ದರಿಂದಲೇ ಅವರ ಪ್ಲಾನ್ನ ಕೊನೆಯ ಭಾಗ ಇನ್ನೂ ಉಳಿದಿತ್ತು, ಅದು ತನ್ನನ್ನು ಕೊಲ್ಲುವುದು. ಅದಕ್ಕಾಗಿಯೇ ಎಮಿಲಿಯ ಫ್ರೆಂಡ್ ಅವಳನ್ನು ಹಿಂದಿನಿಂದ ಕೊಲ್ಲುತ್ತಾನೆ. ಪೊಲೀಸರು ಅಲ್ಲಿಗೆ ಬಂದಾಗ ಆಗ ಎಮಿಲಿಯ ಫ್ರೆಂಡ್ನು ತನ್ನ ಪ್ರಾಣವನ್ನೇ ತೆಗೆದ. ಅವರ ಪ್ಲಾನ್ನ ಕೊನೆಯ ಭಾಗವು ಅದೇ ಆಗಿತ್ತು. ಅವರು ಎಲ್ಲರಿಗೂ ಹಾನಿ ಮಾಡ್ತಾರೆ ಮತ್ತು ತಮ್ಮನ್ನು ಕೊಲ್ತಾರೆ. ಮರುದಿನ ಈ ಕತೆ ಎಲ್ಲೆಡೆ ಹರಡಿತು. ಕೊಲೆಗಾರರನ್ನು ಗುರುತಿಸಲಾಗಿದೆ. ಸಿಕ್ಕಿಬಿದ್ದವರೆಲ್ಲ ಜೀವಂತವಾಗಿದ್ದರು, ಆದರೆ ಅವರಿಗೆ ಅಂತಹ ಗಾಯಗಳನ್ನು ನೀಡಲಾಯಿತು. ಬಹುಶಃ ಅವರ ಮುಂದಿನ ಜೀವನ ಸುಲಭವಲ್ಲ. ಕರ್ಟಸ್ ನನ್ನು ಇನ್ನೂ ಜೀವಂತವಾಗಿದ್ದನು. ಈಗ ಕಥೆಯಲ್ಲಿ ಆರಂಭದ ದೃಶ್ಯ ಬಂದಿದೆ. ಬರ್ಗರ್ ತೆಗೆದುಕೊಳ್ಳಲು ಹೋದ ಹುಡುಗಿಯನ್ನು ನಾವು ನೋಡಿದ್ದೇವೆ. ಆಕೆಯ 2 ಬೆರಳುಗಳನ್ನು ಕತ್ತರಿಸಲಾಗಿತ್ತು. ಅವಳು ಬೇರೆ ಯಾರೂ ಅಲ್ಲ, ಬ್ರಿಡ್ಜೆಟ್. ಅವಳ ಸ್ಥಿತಿಯನ್ನು ಎಮಿಲಿ ಮಾಡಿದ್ದಾಳೆ. ಅವಳು ಇನ್ನೂ ಬದುಕಲು ಪ್ರಯತ್ನಿಸುತ್ತಿದ್ದಳು, ತನ್ನ ನ್ಯೂನತೆಗಳನ್ನು ಮರೆಮಾಚುವ ಮೂಲಕ. ಬಹುಶಃ ಅವಳು ಎಂದಿಗೂ ಶಾಂತಿಯಿಂದ ಬದುಕಲು ಸಾಧ್ಯವಾಗುವುದಿಲ್ಲ, ಯಾಕೆಂದರೆ ಎದುರಿಗಿರುವವರು ಆಕೆಯನ್ನು ನೆನಪಿಸುತ್ತಲೇ ಇರುತ್ತಾರೆ. ಅವಳು ಏನು ಮಾಡಿದಳು ಮತ್ತು ಇದು ಅವಳಿಗೆ ಏಕೆ ಸಂಭವಿಸಿತು. ಆದ್ದರಿಂದ ನೀವು ಯಾವುದೇ ನ್ಯೂನತೆಗಳನ್ನು ಹೊಂದಿಲ್ಲದಿದ್ದರೆ ಹಾಗಾದರೆ ಇದರ ಬಗ್ಗೆ ಹೆಮ್ಮೆ ಪಡಬೇಡಿ. ಇತರರನ್ನು ಎಂದಿಗೂ ಕೀಳಾಗಿ ಕಾಣಬೇಡಿ. ಮತ್ತು ಈ ಚಿತ್ರದ ಕತೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.